ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ತುಂಬ ಒಂದು ಒಳ್ಳೆಯ ರೆಸಿಪಿ. ಮೈಗೆ ತುಂಬ ಒಳ್ಳೆಯ ಒಂದು ರೆಸಿಪಿ ಗ್ರೇವಿ. ಇದು ಸುಂಡೆಕಾಯಿ ಗ್ರೇವಿ. ಈ ಸುಂಡೆಕಾಯಿ ಗ್ರೇವಿ ಶುಗರ್ಗಂತೂ ತುಂಬ ಒಳ್ಳೆಯದು. ಈ ನಡುವೆ ಎಲ್ಲರಿಗೂ ಶುಗರ್ ಇದೆ ನೋಡಿ. ವಾರಕ್ಕೊಂದ್ಸತಿ ನಾವು ಈ ಸಾರನ್ನ ಸೇರಿಕೊಂಡ್ರೆ ತುಂಬಾ ಮೈಗೆ ಒಳ್ಳೆಯದು, ಶುಗರ್ ಕಡಿಮೆ ಆಗುತ್ತೆ. ಮತ್ತು ಈ ನಡುವೆ ಕ್ಯಾನ್ಸರ್ಗೂ ಇದು ಒಳ್ಳೆಯದಂತಾರೆ ನೋಡಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ, ಈ ಸುಂಡೆಕಾಯಿ ಗ್ರೇವಿನ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಟ್ರೆಡಿಷ್ನಲ್ ರೆಸಿಪಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಸುಂಡೆಕಾಯಿ ಸಾರು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಸುಂಡೆಕಾಯಿನ ಫಸ್ಟ್ ಕ್ಲೀನಾಗಿ ಬಿಡಿಸಿ ಅದನ್ನು ತೊಳೆದಿಟ್ಟಿದ್ದೀನಿ. ಮತ್ತು ಇದನ್ನು ಜಜ್ಕೊಂಡು ಇನ್ನೊಂದು ಸತಿ ತೊಳಿಬೇಕು. ಈಗ ಇದನ್ನು ಒಂದು ಸ್ವಲ್ಪ ಜಜ್ಕೊಳ್ಳೋಣ. ಬೆಳ್ಳುಳ್ಳಿ ಜಜ್ಜಂಗಲ್ಲ, ಇನ್ನೊಂದು ಸ್ವಲ್ಪ ಇದಾಗೆ ಜಜ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ನಾವು ಜಾಸ್ತಿ ಜಜ್ತೀವಿ, ಇದು ಹಂಗಲ್ಲ. ಆ ಬೀಜ ಆಚೆ ಹೋಗಬಾರ್ದು. ಬೀಜ ಹೋದರೆ ವೇಸ್ಟು. ಬೀಜ ಇರಬೇಕು, ಅರ್ಧಕ್ಕರ್ಧ ಬೀಜ ಇರಲೇಬೇಕು. ಇಲ್ಲಾಂದರೆ ನಾವು ಅದನ್ನು ಮಾಡೋದೇ ಯೂಸ್ ಇಲ್ಲ, ಬೀಜ ಇಲ್ಲಾಂದರೆ. ನೋಡಿ, ಅರ್ಧ ಎಲ್ಲ ಜಜ್ಜಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ನೀರಿಲ್ಲದೆ ಕ್ಲೀನಾಗಿ ಹಿಂಡ್ಕೋಬೇಕು. ಇದನ್ನು ನೋಡಿ, ನೀರಲ್ಲಿ ಹಾಕಿದ ತಕ್ಷಣ ಇದು ಕಲರ್ ಚೇಂಜ್ ಆಗುತ್ತೆ. ಒಂಥರ ಬೀಜ ಅದು ಕಪ್ಪು, ಅಂದರೆ ಇದರಲ್ಲಿ ಅಷ್ಟು ಐರನ್ ಇದೆ ಅಂತ ನೋಡಿ. ಮೈಗೂ ತುಂಬ ಒಳ್ಳೆಯದಿದು. ಈ ನಡುವೆ ಶುಗರ್ಗೆ ಇದು ತುಂಬಾ ಜಾಸ್ತಿ. ನಾನು ನಮ್ಮ ಮನೇಲಿ ಮಾಡ್ತಾಯಿರ್ತೀನಿ, ಎಲ್ಲಿ ನೋಡೋದು ಬಿಡೋಲ್ಲ. ಜಾಸ್ತಿ ಔಟ್ಸೈಡ್ ಹೋದರೆ ಇದನ್ನು ನೋಡ್ತೀನಿ ನಾನು. ನಮ್ಮ ಏರಿಯಾದೆಲ್ಲ ಅಷ್ಟೊಂದು ಸಿಗೋಲ್ಲ, ನಾಗರಬಾವಿಯಲ್ಲಂತೂ ಇದು ಜಾಸ್ತಿ ಸಿಗೋದೇ ಇಲ್ಲ. ಬೇರೆ ಕಡೆ ಹೋದರೆ ಸಿಕ್ಕಿದ್ರೆ ನಾನು ತರ್ತೀನಿ. ನೋಡಿ ಫ್ರೆಂಡ್ಸ್, ನೀರಿಲ್ಲದೆ ಕ್ಲೀನಾಗಿ ಹಿಂಡ್ಕೊಂಡಿದ್ದೀನಿ. ಬೀಜ ನೋಡಿ, ಬೀಜ ಹಂಗೆ ಇರುತ್ತೆ. ಒಂದು ಸ್ವಲ್ಪ ಬೀಜನೇ ಹೋಗೋದು, ಮಿಕ್ಕಿದ ಬೀಜ ಎಲ್ಲ ಹಂಗೆ ಇರುತ್ತೆ. ಬೀಜ ಇರಬೇಕು ಇದಕ್ಕೆ, ಮೇನ್ ಬೀಜನೇ, ಅದರಲ್ಲಿರೋ ಬೀಜನೇ ಮುಖ್ಯ. ನಾನು ತೊಳೆದ್ಬಿಟ್ಟು ಆ ನೀರನ್ನ ಪಾಟ್ಗೆ ಹಾಕಿರ್ತೀನಿ. ಒಂದೊಂದು ಸತಿ ಅದು ಗಿಡ ಬರುತ್ತೆ, ಆ ಗಿಡದಲ್ಲಿ ಒಂದು ಸ್ವಲ್ಪ ಬರುತ್ತೆ, ಪರವಾಗಿಲ್ಲ, ಹಂಗೂ ಮಾಡ್ಕೋಬೋದು. ಈಗ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಸಾಂಬಾರು ಈರುಳ್ಳಿ. ನಿಮ್ಗೆ ಸಾಂಬಾರು ಈರುಳ್ಳಿ ಸಿಕ್ಕಿಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಹಾಕ್ಕೋಬೋದು. ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ ನೋಡಿ. ಕಾಯಿ, ತೆಂಗಿನಕಾಯಿ ಹಾಲು ತೆಗೆದ್ರೆ ಒಂದು ಸ್ವಲ್ಪ ಕಾಯಿ ಜಾಸ್ತಿನೇ ಬೇಕು. ನಾನಿವತ್ತು ಹಾಲು ತೆಗೆದಿಲ್ಲ, ನೈಸಾಗಿ ಹಂಗೆ ರುಬ್ಬಾಕ್ತೀನಿ. ಇದಕ್ಕೆ ಒಂದು ಪಾತ್ರೆ ಇಟ್ಟು ಫಸ್ಟು ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಬಿಟ್ಕೊಳ್ಳಿ. ನಾನು ಒಂದು 100 ಗ್ರಾಮ್ ಎಣ್ಣೆ ಅಷ್ಟು ಬಿಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕಿ, ಸ್ವಲ್ಪ ಇದ್ರ ಜೊತೆಗೆ ಮೆಂತ್ಯ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾರು. ಸಾಸಿವೆ ಸಿಡಿದಿದ್ದಾಯಿತು. ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಳ್ಳೋಣ. ನೀವು ಈ ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಇದು ಒಂದು ಸ್ವಲ್ಪ ಲೇಟು ಅದು ಕ್ಲೀನ್ ಮಾಡಿ ನಾವು ಎಲ್ಲ ಮಾಡೋದು. ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಅಂದರೆ ಬೇಗ ಆಗುತ್ತೆ. ನೀವು ಎಷ್ಟು ಈರುಳ್ಳಿ ಸೇರಿಸ್ತೀರೋ ಅಷ್ಟು ಟೇಸ್ಟು ಸಾರು. ಈಗ ಅದೆಲ್ಲ ಫ್ರೈ ಆಗಿದೆ. ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೆಟೊ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ನಾನು 2 ಟೊಮೆಟೊ ಸೇರಿಸಿದ್ದೀನಿ, ನಾಟಿ ಟೊಮೆಟೊ. ಆದಷ್ಟು ನಾಟಿ ಸೇರಿಸ್ಕೊಳ್ಳಿ, ಫಾರಮ್ ಟೇಸ್ಟ್ ಬರೋಲ್ಲ ಈ ಸಾರಿಗೆಲ್ಲ. ಸಾಫ್ಟ್ ಆಗಬೇಕು ಟೊಮೆಟೊ. ಟೊಮೆಟೊ ಸಾಫ್ಟ್ ಆದಮೇಲೆ ಸುಂಡೆಕಾಯಿ ನಾವು ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ಲ ನೀರಿಲ್ಲದೆ, ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಮತ್ತು ಕಸರೆ ಕಡಿಮೆ ಆಗುತ್ತೆ, ಕಹಿ ಬರೋಲ್ಲ. ಅದರಿಂದ ನೀವು ಎಣ್ಣೆಲಿ ಒಂದು 2-3 ನಿಮಿಷ ಬಾಡಿಸ್ಕೊಳ್ಳಿ, ಜಾಸ್ತಿ ಏನು ಬೇಕಿಲ್ಲ. ಅದರಲ್ಲೇ ಎಣ್ಣೆಲೇ ಬೇಯಿಸ್ಬೇಕು ಅನ್ನೋದು ಏನಿಲ್ಲ, ಬಾಡಿಸ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾರಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಮ್ಮ ಮನೆಗೆ ಇದಕ್ಕೆ ಖಾರಕ್ಕೆ 2 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಯಾಕಂದರೆ ಹುಣಸೆಹಣ್ಣು ಸೇರಿಸ್ತೀವಿ, ಕಾಯಿ ಸೇರಿಸ್ತೀವಿ, ಅದನ್ನು ಒಂದು ಸ್ವಲ್ಪ ಇವತ್ತು ಜಾಸ್ತಿ. ಸಾಂಬಾರ್ಗೆಲ್ಲ ನಾನು 1 ಟೇಬಲ್ ಸ್ಪೂನ್ ಸೇರಿಸೋದು, ಜೊತೆಗೆ ಸಾಂಬಾರು ಪುಡಿ ಹಾಕ್ತೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕಲ್ಲ, ಬರೀ ಸಾರಿನ ಪುಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ನೀರು ಒಂದು 1 ಲೀಟ್ರ್ ನೀರಷ್ಟು ಸೇರಿಸ್ಕೊಳ್ತೀನಿ. ನೋಡಿ, ಕಲರ್ ಚೆನ್ನಾಗಿದೆ. ಹಿಂಗು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಹಾಲು ಹಿಂಗು ಘಮ ತುಂಬ ಚೆನ್ನಾಗಿರುತ್ತೆ, ಘಮ್ಮಂತ ವಾಸನೆ. ಪೌಡ್ರ್ ಹಿಂಗು ಸೇರಿಸ್ಕೋಬೋದು, ಹಾಲು ಹಿಂಗು ತುಂಬ ಚೆನ್ನಾಗಿರುತ್ತೆ ಘಮ.
ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದಾಯಿತು. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಸೋಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ. ಅಷ್ಟು ಬೇಗ ಹುಣ್ಸೆಹಣ್ಣು ಕಿವುಚಿಟ್ಕೊಳ್ಳೋಣ. ಈ ಸಾರನ್ನ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ರೆ ಗೊಜ್ಜು ಥರ ಒಂದು ವಾರದಿಂದ 10 ದಿವಸ ತನಕ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅದು ಬಿಸಿ ಮಾಡ್ತಾ ಸಿಮ್ಮಲ್ಲಿ ಬಿಸಿ ಮಾಡ್ಕೊಂಡು ತಿನ್ಕೋಬೋದು. ಅಷ್ಟು ಬಿಸಿ ಮಾಡ್ತಾ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಸೈಡಲ್ಲಿ ಎಣ್ಣೆ ಬಿಟ್ಟಿರೋದು ಎಲ್ಲ ಸೇರಿಸಿ ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ವಾರದಿಂದ 10 ದಿವಸ ತನಕ ಇಟ್ಕೋಬೋದು. ಇದು ತೆಂಗಿನಕಾಯಿ ಇಲ್ಲದೇನೂ ನಾವು ಮಾಡ್ಕೋಬೋದು. ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಪೇಸ್ಟ್ ಇಲ್ಲದೇನೂ ಮಾಡ್ಕೋಬೋದು. ಆದರೆ ಅದು ಹಾಕಿದ್ರೆ ಟೇಸ್ಟ್ ಅಂತ ತೆಂಗಿನಕಾಯಿ ಸೇರಿಸೋದು. ನೋಡಿ, ಈಗ ಹುಣ್ಸೆಹಣ್ಣು ಕಿವುಚ್ಕೊಂಡು ಆ ನೀರು ಸೇರಿಸ್ಕೊಳ್ಳೋಣ. ತುಂಬ ನೀರು ಸೇರ್ಸೋಕ್ಕೆ ಹೋಗಬೇಡಿ. ಇವತ್ತೇ ಖಾಲಿ ಆಗೋದಾದರೆ ಒಂದು ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ನಿಮ್ಗೆ ಒಂದು 4-5 ದಿವಸ ಇಟ್ಕೋಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಗೊಜ್ಜು ಥರ ತುಂಬ ಚೆನ್ನಾಗಿರುತ್ತೆ. ಅದು ಸಾಂಬಾರು ಈರುಳ್ಳಿ ಎಲ್ಲ ಹಾಕಿರೋದಕ್ಕೆ ಟೇಸ್ಟು ಮತ್ತು ವಾಸನೆಯೂ ಅಷ್ಟು ಚೆನ್ನಾಗಿರುತ್ತೆ ಈ ಸಾರು. ಇದು ಮತ್ತೆ ಇನ್ನೊಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ. ಮತ್ತು ತೆಂಗಿನಕಾಯಿ ಪೇಸ್ಟ್ ಹಾಕಬೇಕು. ಈ ಹುಣ್ಸೆಹಣ್ಣು ರಸ ಹಾಕಿದ್ದೀವಲ್ಲ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ತೆಂಗಿನಕಾಯಿ ರುಬ್ಕೊಳ್ಳೋಣ. ನಾನು ಅರ್ಧ ಹೋಳಲ್ಲಿ ಅರ್ಧನೇ ಹಾಕಿರೋದು, ಒಂದು 1/4 ಹೋಳು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ತುಂಬ ತೆಂಗಿನಕಾಯಿ ಹಾಕಿದ್ರು ಚೆನ್ನಾಗಿರಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ಜೀರಿಗೆ ಸೇರಿಸಿ ರುಬ್ಕೊಳ್ಳೋಣ. ನಿಮಗೆ ತೆಂಗಿನಕಾಯಿ ರುಬ್ಬಿ ಪೇಸ್ಟ್ ಹಾಕೋದು ಬೇಡ ಅಂದರೆ ತೆಂಗಿನಕಾಯಿ ಹಾಲು ಸೇರಿಸ್ಕೋಬೋದು. ಅದು ಲಾಸ್ಟಲ್ಲಿ ಹಾಕ್ಬಿಟ್ಟು ಕುದಿಸ್ಬಾರ್ದು, ಅದನ್ನು ಸ್ಟವ್ ಆಫ್ ಮಾಡಿ ಬಿಡಬೇಕು. ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಹುಣ್ಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಯ್ತು. ಈಗ ರುಬ್ಬಿರೋ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ಒಂದು 7-8 ನಿಮಿಷ ಕುದಿಸ್ಬೇಕು. ಮತ್ತೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿ ತೆಳು ನೀರು ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದಷ್ಟು ಒಂದು ಸ್ವಲ್ಪ ಗಟ್ಟಿ ಇದ್ರೇ ಈ ಸಾರು ಚೆನ್ನಾಗಿರೋದು. ನಾನು ಒಣಗಿರೋ ಸುಂಡೆಕಾಯಿ ಅಂದರೆ ಇದು ಜಿಯೋದಲ್ಲಿ ಸಿಗುತ್ತೆ, ಅದನ್ನು ತಗೊಂಡು ನಾನು ವಾರಕ್ಕೊಂದು ಸತಿ ಆದರೂ ಮಾಡ್ತೀನಿ. ಇದನ್ನು ಸಿಕ್ಕಿದ್ರೆ ಆವಾಗ ಮಾತ್ರ ನಾನು ಮಾಡೋದು. ಸಿಕ್ಕದೇ ಇರಬೇಕಾದ್ರೆ ವಾರಕ್ಕೊಂದು ಸತಿ 10 ದಿವ್ಸಕ್ಕೊಂದು ಸತಿ ಒಣಗಿರೋ ಸುಂಡೆಕಾಯಿ ಅಂದರೆ ವತ್ತ ಕೊಳಂಬು ಅಂತಾರೆ ಅದನ್ನು ಮಾಡ್ತೀನಿ. ಅದು ಒಂಥರ ಚೆನ್ನಾಗಿರುತ್ತೆ. ಏನಿದ್ರು ಫ್ರೆಶ್ ತುಂಬ ಟೇಸ್ಟು. ನೋಡಿ, ಸಾರು ಕುದೀತಾ ಇದೆ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಇದು ಮಾಡ್ಕೊಳ್ಳಿ. ನಾನು ಇವತ್ತು ಒಂದೇ ದಿವ್ಸಕ್ಕೆ ಸಾರು ಮಾಡ್ತಾಯಿರೋದು. ಒಂದು ಸ್ವಲ್ಪ ತೆಳು ಅಂದರೆ ತುಂಬ ನೀರಾಗಿಲ್ಲ, ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಇವತ್ತು ಖಾಲಿ ಆಗುತ್ತೆ. ಇದು ಒಂಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.